ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ RS ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋ ಅದ್ರ ಬಗ್ಗೆಪ್ಪ ಅಂತಂದರೆ ಅಫ್ಘಾನಿಸ್ತಾನ್ ವಿರುದ್ಧ ಭಾರತ ತಂಡದ ಸ್ಕ್ವಾಡ್ ಅನೌನ್ಸ್ ಆಗಿದೆ. ಇದರಲ್ಲಿ ಯಾವ್ಯಾವ ಪ್ಲೇಯರ್ ಇದ್ದಾರೆ ತಿಳ್ಕೊಳ್ಳೋಣ ಬನ್ನಿ. 2026 T20 ವಿಶ್ವಕಪ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸೂರ್ಯಕುಮಾರ್ ಯಾದವ್ ಅವರು T20 ರೂಲ್ಡ್ ಔಟ್ ಆಗಿದ್ದಾರೆ. ಯಾಕಪ್ಪ ಅಂತಂದರೆ ಅವರ ಬ್ಯಾಟ್ ಫಾರ್ಮಿಂದ ಅವರ ರಿಸ್ಪೆಕ್ಟ್ಮೆಂಟ್ ಆಗಿ ನಿಮ್ಮ ಮೆಚ್ಚಿನ ಶ್ರೇಯಸ್ ಅಯ್ಯರ್ ಅವರು ಮತ್ತೆ ಭಾರತಕ್ಕೆ ಕಮ್ಬ್ಯಾಕ್ ಮಾಡಿದ್ದಾರೆ. ಯಾಕಂದರೆ ಶ್ರೇಯಸ್ ಅಯ್ಯರ್ ಅವರು ಇತ್ತೀಚಿನ ದಿನಗಳಲ್ಲಿ T20 ಮತ್ತು ODI ಪಂದ್ಯಗಳಲ್ಲಿ ಇರಲಿಲ್ಲ ಗೈಸ್. ಭಾರತ ತಂಡದ 2022 ನೆದರ್ಲ್ಯಾಂಡ್ ವಿರುದ್ಧದ ಸ್ಕ್ವಾಡ್ ಯಾವ ಥರ ಇದೆ ಗೊತ್ತಾ ಗೈಸ್? ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಅವರು, ವೈಸ್ ಕ್ಯಾಪ್ಟನ್ ಆಗಿ ತಿಲಕ್ ವರ್ಮಾ ಮತ್ತು ಅಭಿಷೇಕ್ ಶರ್ಮಾ, 15 ವರ್ಷದ ವೈಭವ್ ಸೂರ್ಯವಂಶಿ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಶಿವಮ್ ದುಬೆ, ವಾಷಿಂಗ್ಟನ್ ಸುಂದರ್, ನಿತೀಶ್ ಕುಮಾರ್ ರೆಡ್ಡಿ, ಅಕ್ಷರ್ ಪಟೇಲ್, ಹರ್ಷಿತ್ ರಾಣಾ, ರವಿ ಬಿಷ್ಣಾಯಿ, ವರುಣ್ ಚಕ್ರವರ್ತಿ, ಅಕ್ಷದೀಪ್ ಸಿಂಗ್, ಪ್ರಿನ್ಸ್ ಯಾದವ್, ಮೊಹಮ್ಮದ್ ಸಿರಾಜ್. ಇಷ್ಟು ಜನ T20ಯಲ್ಲಿ ಇದ್ದಾರೆ ಗೈಸ್. ಇಷ್ಟು ಸ್ಕ್ವಾಡು. ಇದರಲ್ಲಿ ಏನಪ್ಪ ಅಂತಂದರೆ ಇನ್ನೊಂದು ಡಬಲ್ ಟೈಮ್ ಚಾಂಪಿಯನ್ ಆಗಿರ್ತಕ್ಕಂಥ ನಮ್ಮ RCB ತಂಡದ ವ್ಯಕ್ತಿಗಳು ಒಬ್ಬರು ಇಲ್ಲ ಗೈಸ್. 2 ವರ್ಷ IPLಲ್ಲಿ ರನ್ ಮಾಡಿರೋರ್ಗಿಂತ ಇಂಜುರಿ ರಿಪ್ಲೇಸ್ಮೆಂಟ್ ಬಂದು ಡಬಲ್ ಟೈಮ್ ಚಾಂಪಿಯನ್ ಆದವ್ರಿಗೆ ಏನಕ್ಕೆ ಚಾನ್ಸ್ ನೋಡಿದರೆ 2 ತಿಂಗಳು ಆಡಿರೋ ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿ ವಿನ್ನಿಂಗ್ ನೋಡಿದರೆ 1 ಚಾನ್ಸ್ ಕೂಡ ಕೊಡಬೇಕಾಗಿತ್ತು. ಹರ್ಷಿತ್ ರಾಣಾ 1 ಮ್ಯಾಚ್ ಕೂಡ ಆಡಿಲ್ಲ, ಅವರು ಇಂಜುರಿಯಿಂದಿದ್ರು. ಡೈರೆಕ್ಟಾಗಿ BCCI ಅವರು ಅವ್ರಿಗೆ T20 ಸ್ಕ್ವಾಡಲ್ಲಿ ಸೆಲೆಕ್ಷನ್ ಮಾಡಿದ್ರು. ಇದು ಯಾವ ಥರ ಅಂತ ರಜತ್ ಕ್ಯಾಪ್ಟನ್ ಆಗಿ ಟೀಮ್ ನಿಭಾಯಿಸಿ ರನ್ ಮಾಡಿದ್ರು. ಮತ್ತು ಭುವನೇಶ್ವರ್ ಕುಮಾರ್ ಅವರು ಪರ್ಪಲ್ ಕ್ಯಾಪ್ ರೇಸಲ್ಲಿ ಕೂಡ ಇದ್ದರು. ಇರಲಿ ಬಿಡಿ ಗೈಸ್, ರಜತ್ ಪಟಿದಾರ್ ಅವ್ರಿಗೆ ODIಯಲ್ಲಿ ಕೂಡ ಚಾನ್ಸ್ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಬೈ ಬೈ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.